ನಮಸ್ಕಾರ ಎಲ್ರಿಗೂ. ಇವತ್ತು ನಾವೊಂದು ಹೊಸ ಟಾಪಿಕ್ ಒಂದೇ ಬಂದಿದ್ದೀವಿ. ಈ ಟಾಪಿಕ್ ಏನಂದರೆ ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿ. ಇದು ಏನು ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಬ್ಲ್ಯಾಕ್ ಹೋಲ್ ಇದು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಥಿಂಗ್ಸ್ ಇನ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಇದಕ್ಕಿರುವ ಶಕ್ತಿ ಎಂಥದ್ದೆಂದರೆ ನಮ್ಮ ಇಡೀ ಸೌರಮಂಡಲವನ್ನೇ ಒಂದು ಸೆಕೆಂಡಿಗೆ ಇಲ್ಲ ಅಷ್ಟು ಶಕ್ತಿ ಈ ಒಂದು ಬ್ಲ್ಯಾಕ್ ಹೋಲಲ್ಲಿ ಇರುತ್ತೆ. ಹಾಗಾದರೆ ಇದ್ರ ಕೆಲಸ ಏನು ಮತ್ತು ಇದು ಯಾಕೆ ಆಗುತ್ತೆ ಇದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಬ್ಲ್ಯಾಕ್ ಹೋಲ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಬ್ಲ್ಯಾಕ್ ಹೋಲ್ ಅನ್ನೋದೊಂದು ಸ್ಟಾರ್ ಆಗಿರುತ್ತೆ. ಅದು ಏನಂದರೆ ಅದು ಸೂರ್ಯನಿಗಿಂತ 20 ದೊಡ್ಡದಾದ ಒಂದು ನಕ್ಷತ್ರ. ಅದು ತನ್ನ ನ್ಯೂಕ್ಲಿಯರ್ ಎನರ್ಜಿಯನ್ನು ಕಳೆದುಕೊಂಡು ಅದು ಗ್ರಾವಿಟಿಯ ಕೈಗೆ ಸಿಗದೆ ಅದು ಅದರ ಪಕ್ಷವನ್ನು ಬಿಟ್ಟು ಅದು ಬೇರೆ ಕಡೆ ಹೋಗ್ತಾ ಇರುತ್ತೆ. ಆಗ ಅದರ ಪಕ್ಕ ಇರುವ ಆಟಮ್ಸ್ ಅಥವಾ ಮಾಸನ್ನು ಅದು ತನ್ನತ್ತ ಸೆಳೆದುಕೊಂಡು ಅದು ಉಳಿದ ಮ್ಯಾಟರ್ಗಳೊಂದಿಗೆ ಬೆರೆತು ಅದು ಒಂದು ಬ್ಲ್ಯಾಕ್ ಹೋಲ್ ಆಗಿ ಪರಿವರ್ತನೆ ಆಗುತ್ತೆ. ಬ್ಲ್ಯಾಕ್ ಹೋಲ್ ಏನಿದೆ ಇದಕ್ಕೊಂದು ಬೌಂಡ್ರಿ ಇದೆ. ಆ ಬೌಂಡ್ರಿ ಏನಂದರೆ ಆ ಬೌಂಡ್ರಿಯಲ್ಲೇ ಅದು ಇರುವಂಥದ್ದು. ಆ ಬೌಂಡ್ರಿ ಹೆಸರು ಇವೆಂಟ್ ಹಾರಿಸನ್ ಅನ್ನೋ ಒಂದು ಜಾಗ. ಅದಕ್ಕೆ ಬ್ಲ್ಯಾಕ್ ಹೋಲ್ನ ಬೌಂಡ್ರಿ ಅಂತ ಕರೀತಾರೆ. ಸೊ ಬ್ಲ್ಯಾಕ್ ಹೋಲ್ನ ಯಾವುದೇ ಒಂದು ಫೋಟೋ ನೋಡಿದ್ರು ಅದರ ಒಂದು ಬ್ಲ್ಯಾಕ್ ಹೋಲ್ನ ಸುತ್ತ ಒಂದು ಲೈಟ್ ರೇಸ್ ಇರುತ್ತೆ. ಹಾಗಾದರೆ ಅದು ಹೇಗೆ ಉಂಟಾಗುತ್ತೆ? ಸೊ ನೋಡಿ, ಗ್ರಾವಿಟಿ ಅಂದರೆ ಬ್ಲ್ಯಾಕ್ ಹೋಲ್ನಲ್ಲಿ ಗ್ರಾವಿಟಿ ಅತ್ಯಂತ ಪ್ರಬಲವಾಗಿರುತ್ತೆ. ಆ ಗ್ರಾವಿಟಿಯಿಂದ ಅಲ್ಲಿ ಬರುವಂಥ ಲೈಟ್ ಅದೇನಾಗುತ್ತೆ, ಆ ಗ್ರಾವಿಟಿಯನ್ನು ತಪ್ಪಿಸಿಕೊಂಡು ಹೊರಗೆ ಬರ್ತಿರುವ ದೃಶ್ಯವೇ ನಮಗೆ ಬ್ಲ್ಯಾಕ್ ಹೋಲ್ನಲ್ಲಿ ಕಾಣುವ ಲೈಟ್ ರೇಸ್ ಆಗಿರುತ್ತೆ. ಸೊ ಮನುಷ್ಯ ಎಲ್ಲಾದರೂ ಬ್ಲ್ಯಾಕ್ ಹೋಲ್ನ ಬಿದ್ದರೆ ಏನಾಗುತ್ತೆ? ಮನುಷ್ಯ ಏನಾದರೂ ಬ್ಲ್ಯಾಕ್ ಹೋಲ್ನ ಕೆಳಗೆ ಬಿದ್ದರೆ ಮನುಷ್ಯನು ಕೆಲವೇ ಸೆಕೆಂಡ್ಗಳಲ್ಲಿ ಸಣ್ಣ ದಾರದಂತೆ ಆಗಿ ಅವನು ಚಿಕ್ಕ ಚಿಕ್ಕ ಆಟಮ್ಸ್ ಆಗಿ ಅವನ ನಾಶ ಆಗಬೇಕು. ದೊಡ್ಡ ದೊಡ್ಡ ನಕ್ಷತ್ರಗಳೇ ಅದರಲ್ಲಿ ನಾಶ ಆಗ್ಬಿಡುತ್ತೆ. ಅಂಥದ್ರಲ್ಲಿ ನಮ್ಮ ಮನುಷ್ಯ ಯಾವ ಲೆಕ್ಕಕ್ಕೂ ಇಲ್ಲ ಅದಕ್ಕೆ. ಸೊ ಇಲ್ಲಿವರೆಗೆ ಮನುಷ್ಯರ ಒಂದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಬ್ಲ್ಯಾಕ್ ಹೋಲ್ನ ಫೋಟೋವನ್ನು 2019ರಲ್ಲಿ ತೆಗೆಯಲಾಗಿತ್ತು. ಇವಾಗ ನೀವು ನೋಡ್ತಿರ್ತೀರಲ್ಲ, ಇದೇ ಫೋಟೋ ಆಗಿದೆ. ಇದು ನಾಸಾ ತೆಗೆದಿರುವಂಥ ಫೋಟೋ ಆಗಿದೆ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳುವ ಪ್ರಕಾರ, ಅವರ ಥಿಯರಿ ಆಫ್ ರಿಲೇಟಿವಿಟಿ ಅಥವಾ ಸಾಪೇಕ್ಷ ಸಿದ್ಧಾಂತದ ಪ್ರಕಾರ, ಹೇಗೆ ಮಾಸ್ ಹಾಗೂ ಎನರ್ಜಿಯು ಸ್ಪೇಸ್ ಟೈಮ್ನಲ್ಲಿ ಬೆಂಡ್ ಆಗುತ್ತೆ ಅನ್ನೋದರ ಉದಾಹರಣೆ ಇದಾಗಿರುತ್ತೆ. ಈ ಜಾಗದಲ್ಲಿ ಟೈಮು ನಿಧಾನವಾಗಿ ಓಡುತ್ತೆ. ಎಷ್ಟು ನಿಧಾನ ಅಂದರೆ, ಅಲ್ಲಿ 1 ವರ್ಷ ಆದರೆ ಇಲ್ಲಿ ನಮಗೆ 100,000 ವರ್ಷನೂ ಆಗಿರ್ಬೋದು. ಸೊ ಆ ಥರ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಬ್ಲ್ಯಾಕ್ ಹೋಲ್ನ ಮೊದಲು ಕಂಡುಹಿಡಿದಿದ್ದು ಸಿಗ್ನಸ್ ಎಂಬ ಒಂದು ಟೆಲಿಸ್ಕೋಪ್ ಇಂದ ಇದನ್ನು ಮೊದಲ ಬಾರಿಗೆ ಕಂಡುಹಿಡಿದರು ಮನುಷ್ಯರು. ಇದು 1971ರಲ್ಲಿ ಕಂಡುಹಿಡಿಯಲಾಯಿತು. ವಿಜ್ಞಾನಿಗಳಿಗೆ ಬ್ಲ್ಯಾಕ್ ಹೋಲ್ ಎಂದರೆ ಅದು ಬಗೆಹರಿಯಲಾರದ ಒಂದು ವಿಷಯ ಆಗಿದೆ. ಅದರ ಬಗ್ಗೆ ತಿಳ್ಕೊಂಡಷ್ಟು ಜಾಸ್ತಿ ಅದು ಇನ್ನೂ ಕ್ವಶನ್ಗಳನ್ನ ಕೊಡ್ತಾ ಹೋಗ್ತಾ ಇದೆ. ಸೊ ಇದಾಗಿತ್ತು ನಮ್ಮ ಬ್ಲ್ಯಾಕ್ ಹೋಲ್ನ ಬಗ್ಗೆ ಒಂದು ಚಿಕ್ಕ ಮಾಹಿತಿಯಾಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.